ಮೇಜರ್ಲಿ ನಾವು ಈ ಹೊತ್ತಲ್ಲಿ ನೆನಪಿಸ್ಕೊಳ್ಬೇಕಾಗಿರೋದು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರನ್ನ. ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ತುಂಬಾ ಚಿಕ್ಕ ವಯಸ್ಸಿಗೆ ಕಾಂಗ್ರೆಸ್ ಅವತ್ತಿನ ಬಣಕ್ಕೆ ಸೇರ್ತಾರೆ. ಸೇರಿ ಹೋರಾಟವನ್ನ ಶುರು ಮಾಡ್ತಾರೆ. ಮಹಾತ್ಮ ಗಾಂಧಿ ಅವರಿಂದ ಪ್ರಭಾವಿತರಾಗಿ ಖಿಲಾಫತ್ ಮೂವ್ಮೆಂಟ್ ಅನ್ನ ಒಂದು ಎಸ್ಟಾಬ್ಲಿಷ್ ಮಾಡ್ತಾರೆ. ಪತ್ರಿಕೆ ನಡೆಸ್ತಿರ್ತಾರೆ, ಬರಹಗಾರರಾಗಿರ್ತಾರೆ ಅವರು. ಹೋರಾಟ ಮಾಡ್ತಾ ಮಾಡ್ತಾ 3-4 ವರ್ಷ ಜೈಲುವಾಸವನ್ನ ಅನುಭವಿಸ್ತಾರೆ. ಆ ಜೈಲುವಾಸವನ್ನ ಅನುಭವಿಸಿದ ನಂತರವೂ ಅವ್ರು ಯಾವತ್ತು ಕಾರಣಕ್ಕೂ ತನ್ನ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಜೊತೆಗೆ ಕಾಂಪ್ರಮೈಸೇ ಆಗಲ್ಲ. ಬ್ರಿಟಿಷರು ತುಂಬಾ ಆಫರ್ ಮಾಡ್ತಾರೆ ಅವರಿಗೆ, ಐಡಿಯಾಲಜಿಕಲಿ ಕಮಿಟೇ ಆಗಲ್ಲ ಅವರು. ಮತ್ತೆ ದೇಶ ವಿಭಜನೆ ಸಂದರ್ಭದಲ್ಲೂ ಅವ್ರಿಗೆ ಆಫರ್ಸ್ ಬರುತ್ತೆ. ನಾನು ಗಾಂಧಿಯನ್ ಐಡಿಯಾಲಜಿಯನ್ನ ನಂಬಿರೋನು, ಹಿಂಸಾ ತತ್ವವನ್ನ ನಂಬಿರೋನು, ನನಗೆ ಇಂಡಿಯಾ ಅಷ್ಟೇ ನನಗೆ ಮುಖ್ಯ, ಭಾರತ ಅಷ್ಟೇ ಮುಖ್ಯ ಅಂತ ಹೇಳ್ತಾರೆ. ಮುಂದೆ ಅವರು ಈ ದೇಶದ ಮೊಟ್ಟ ಮೊದಲ ಶಿಕ್ಷಣ ಸಚಿವರಾಗ್ತಾರೆ. ಸೊ ನಮ್ಮ ಪ್ರೀ ಇಂಡಿಪೆಂಡೆನ್ಸ್ ಆದಾಗ್ಲಿಂದ ಫಸ್ಟ್ ಮುಸ್ಲಿಂ ಬಳುವಳಿಯ ನಾಯಕರಾಗಿ ಅವ್ರು ಬರ್ತಾರೆ. ಅವರು ಮಾಡಿದಂತಹ ಕೆಲಸಗಳನ್ನ ಇಡೀ ಈ ದೇಶ ಇರೋವರೆಗೂ ಕೂಡ ನಾವು ನೆನಪಿಸ್ಕೊಳ್ಬೇಕಾಗತ್ತೆ. ಮತ್ತೆ ಬೇರೆ ದೇಶಗಳಿಗೂ ಕೂಡ ನಮ್ಮ ದೇಶದ ಕೆಲವೊಂದಷ್ಟು ವಿಚಾರಗಳು ಅವರು ಅವ್ರು ಹಾಕಿಕೊಟ್ಟಂತಹ ಹಾದಿ, ಅದಕ್ಕೆ ಎಕ್ಸಾಂಪಲ್ ಇದೆ UGC ಅಂತ ಕರಿತೀವಿ ನಾವು. ಈ UGC ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಪರಿಚಯ ಮಾಡಿಕೊಟ್ಟಿದ್ದೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು.